ಹೇಮಾ ಕಮಿಟಿ ಅವಶ್ಯಕತೆ ಇದೆಯಾ ಅನ್ನೋಕ್ಕಿಂತ ಮುಂಚೆ ಅದೇನು ಎಲ್ಲಿಂದ ಆಯಿತು ಅನ್ನೋದು ಗೊತ್ತಾಗಬೇಕು ನಮಗೆ. ನೋಡ್ರಿ, ನನಗೂ ಆತ್ಮವಿಶ್ವಾಸ ಇದೆ, ಇಲ್ದೇ ಬಂದಿಲ್ಲ, ಇಷ್ಟು ವರ್ಷ ನಿಂತಿಲ್ಲ ಯಾರೂ. ಇವತ್ತು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಯಾವುದೋ ಅತ್ಯಾಚಾರ ಆಗಿಲ್ಲ, ಆ ಥರ ಒಂದು ದುರ್ಮರಣ ಆಗಿಲ್ಲ, ಯಾವುದೋ ಒಂದು ಘಟನೆ ನಡೆದಿಲ್ಲ. ಇಲ್ಲಿ ಕೂರದೇನೆ ಇದು ಟ್ರೇಡಿಂಗ್ ಸೆಂಟರ್. ನಮ್ಮ ಕನ್ನಡ ಚಿತ್ರರಂಗ ಅಷ್ಟೊಂದು ಹೆಣ್ಮಕ್ಳನ್ನ ಶೋಷಣೆ ಮಾಡುತ್ತಾ, ಅಷ್ಟೊಂದು ಕೆಡದಾಗ ನಡೆಸ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ಚಿತ್ರರಂಗ ಏನು ಇದೊಂದೇ ದೊಡ್ಡ ಸಪ್ರೇಟ್ ವರ್ಲ್ಡ್ ಅಲ್ಲ ಇದು. ಮಹಿಳಾ ಆಯೋಗದವ್ರನ್ನ ಇಲ್ಲಿ ಕಳಿಸಿದ್ರೆ ಯಾಕೆ ಕಳಿಸಿದಾರೆ ನಮಗೆ? ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿ ನಡೀತು. ಕನ್ನಡ ಚಿತ್ರರಂಗದಲ್ಲೂ ಕೂಡ ಹೆಣ್ಮಕ್ಳ ಮೇಲೆ ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆ ಏನಾದರೂ ನಡೀತಾ ಇದೆಯಾ ಅಂತ ಹೇಳ್ಬಿಟ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರ ಒಂದು ಉಪಸ್ಥಿತಿಯಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಯಿತು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಹಿರಿಯ ನಟಿ ಭಾವನಾ ರಾಮಣ್ಣ ಮೇಡಮ್ ಕೂಡ ಭಾಗಿಯಾಗಿದ್ರು. ಚರ್ಚೆಯಲ್ಲಿ ಏನೆಲ್ಲ ಡಿಸ್ಕಷನ್ ಆಗ್ತಾ ಹೋಯ್ತು ಅನ್ನೋದನ್ನ ಅವ್ರನ್ನೇ ಮಾತಾಡಿಸ್ತಾ ಕೇಳ್ತೀನಿ ನಾನು. ಮ್ಯಾಮ್, ಕನ್ನಡ ಚಿತ್ರರಂಗಕ್ಕೆ ಒಂದು ಹೇಮಾತ್ರದ ಕಮಿಟಿ ಬೇಕು ಅನ್ನೋಂಥದ್ದು ಕೆಲವರು ಕೇಳ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಹೇಮಾತ್ರದ ಕಮಿಟಿ ಅವಶ್ಯಕತೆ ಇದೆಯಾ? ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು? ಹೇಮಾ ಕಮಿಟಿ ಅವಶ್ಯಕತೆ ಇದೆಯಾ ಅನ್ನೋಕ್ಕಿಂತ ಮುಂಚೆ ಅದೇನು ಎಲ್ಲಿಂದ ಆಯಿತು ಅನ್ನೋದು ಗೊತ್ತಾಗಬೇಕು ನಮಗೆ. ಇದನ್ನು ರೇವತಿ ಅವರು ಸ್ಥಾಪನೆ ಮಾಡಿದಂತಹ WCC ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಕಲಾವಿದರು, ಹೆಸರಾಂತ ಕಲಾವಿದೆ, ಅವರೊಂದಷ್ಟು ಮಹಿಳೆಯರನ್ನ ಒಟ್ಟುಗೂಡಿಸ್ಕೊಂಡು ಯಾಕಾಗಿ ಮಾಡಿದ್ದಾರೆ. ಅವರೇ 2008ರಲ್ಲಿ ಒಂದು ಪತ್ರಿಕಾಗೋಷ್ಠಿನ ಉದ್ದೇಶಿಸಿ ಅವ್ರು ಹೇಳಿದ್ದಾರೆ ಕಾರಣ ಏನು ಅಂತ. ಬಟ್ ದಟ್ ಶೋಸ್ ಅ ವೆರಿ ನೋಡ್ರಿ, ನನಗೂ ಆತ್ಮವಿಶ್ವಾಸ ಇದೆ, ಇಲ್ದೇ ಬಂದಿಲ್ಲ, ಇಷ್ಟು ವರ್ಷ ನಿಂತಿಲ್ಲ ಯಾರೂ. ನಮಗೂ ಆತ್ಮಗೌರವ ಇದ್ಕೊಂಡೇ ಬಂದಿರೋದು. ನಮಗೂ ನನ್ನ ಮರ್ಯಾದೆ ಕೊಟ್ಟರೆ ನಾನು ಹೋಗೋದು. ಸುಮ್ಮನೆ ಎಲ್ಲ ಕರೆದ್ರೆ ನಾವು ಯಾರೂ ಹೋಗಲ್ಲ. ನೀವು ಹೋಗ್ತೀರಾ? ಯಾರೂ ಹೋಗಲ್ಲ. ಇವತ್ತು ನಮ್ಮ ದೇಶದ ಪ್ರತಿಯೊಬ್ಬ ಹೆಣ್ಮಗಳು, ಅದು ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿರೋ ಪ್ರತಿ ಹೆಣ್ಮಕ್ಳಿಗೂ ಆ ಒಂದು ಧೈರ್ಯ ಎಲ್ಲರಿಗೂ ಇದೆ. ಅದನ್ನು ಧೈರ್ಯ ಕೊಡೋಕ್ಕೇ ನಮಗೆ ಫ್ರೀ ಬಸ್ ಕೊಟ್ಟಿರೋದು. ಅದರಲ್ಲೇ ಗೊತ್ತಾಯಿತು, ನಮ್ಮ ಫ್ರೀ ಬಸ್ಸಲ್ಲಿ ಸಾವಿರಾರು ಜನ ಓಡಾಡ್ದಾಗಲೇ ಗೊತ್ತಾಗ್ಲಿಲ್ವಾ? You already know how women will talk and how expressive they are ಅನ್ನೋದು ಗೊತ್ತಿದೆ. ಹೇಮಾ ಕಮಿಟಿ ನಮಗೆ ಬೇಕೋ ಬೇಡವೋ ಅನ್ನೋ ಪ್ರಶ್ನೆಗಿಂತ ಹೆಚ್ಚಾಗಿ ಹೇಮಾ ಕಮಿಟಿ ಯಾಕಾಗಿದೆ ಅಲ್ಲಿ? ಇವತ್ತು ಅಲ್ಲಿ ಇಡೀ ಚಿತ್ರರಂಗ ಬಂದಾಗ ನಿಂತಿದೆ. ಯಾರು ಕೊಡ್ತಾ ಇದ್ದಾರೆ ಊಟ ಅಲ್ಲಿ? ಕೊಡ್ತಾರಂತ ರೇವತಿ ಅವರು ಮತ್ತು ಅವ್ರ ಜೊತೆಗಿರೋ ಒಂದು 4-5 ಜನ ಹೆಂಗಸರು. ಅವ್ರದ್ದು ಮಾತ್ರ ಅಳಕ್ಕೆ ಹೇಳ್ಕೊಳ್ತಿದ್ದಾರೆ. ಬರ್ಕಾದತ್ತು ಅವ್ರು ಇವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಟೈಮ್ಸಲ್ಲಿ ಅಲ್ಲಿಲ್ಲ ಹೋಗ್ಬಿಟ್ಟು ಹೇಳ್ತಾ ಇದ್ದಾರೆ ಅವರು, ನಮಗೆ ಮಾತ್ರ ಸಿನಿಮಾ ಬರ್ತಿಲ್ಲ, ನಾವು ಕಂಪ್ಲೇಂಟ್ ಹಾಕಿದ್ದಕ್ಕೆ ಬರ್ತಿಲ್ಲ, ನಮ್ಮನ್ನೆಲ್ಲ ಬಾಯ್ಕಾಟ್ ಮಾಡಿದಾರಂತ. ಸರಿ, ಇವ್ರು ಇವತ್ತು ಎಲ್ಲರನ್ನೂ ಮನೆ ಕಳಿಸಿದಾರಲ್ಲ, ಇಡೀ ಇಂಡಸ್ಟ್ರಿನ ಮುಚ್ಚಿಸಿದಾರಲ್ಲ. ಇವತ್ತು ಇವರು ಕಲಾವಿದರು, ಹೀರೋನ ಮಾತ್ರ ನಾವು ಜನ ನೋಡೋದು ಅಥವಾ ಹೀರೋಯಿನ್ನ ನೋಡೋದು. ಬಾಕಿಯವ್ರನ್ನ ಯಾರು ನೋಡ್ತಾ ಇದ್ದಾರೆ? ಅವ್ರ ಹೊಟ್ಟೆ ಹಸನ್ನ ಯಾರು ಕೇಳ್ತಾ ಇದ್ದಾರೆ? ಮಾಡಿದಾರಾ? ಒಂದು ಹೇಮಾ ಕಮಿಟಿಯಲ್ಲಿ ಯಾಕಾಯಿತು? ಅಲ್ಲಿ ಒಬ್ಬಳು ಕಲ್ಕತ್ತಾದ ಹುಡುಗಿ ಬಂದು ಕತೆ ಕೇಳುವಾಗ ನಿರ್ದೇಶಕರು ಸರಿಯಾಗಿ ನಡ್ಕೊಂಡಿಲ್ಲ ಅಂತ ಹೇಳಿ, ಅದ್ರ ನಂತರವೂ ಅವಳು ಶೂಟಿಂಗಿಗೆ ಒಪ್ಕೊಂಡು ಚಿತ್ರೀಕರಣ ಅರ್ಧ ಮುಗಿಸಿ ಅವಳು ಹೋಗಿ ಕಲ್ಕತ್ತಾಕ್ಕೆ ಹೋಗಿ ಅಲ್ಲಿಂದ ಅವಳು ಈಗ ಆನ್ಲೈನಲ್ಲೇ ನಾವು ಇದು ತೊಗೊಳ್ಬಹುದಂತನೂ ಇದೆ, ಕಂಪ್ಲೇಂಟ್ ತೊಗೊಳ್ಬಹುದಂತ ಅಲ್ಲಿಂದ ಮಾಡಿ ಇವರು ಹೇಮಾ ಶುರು ಮಾಡಿದಾಗ 2008ರಲ್ಲಿ. ಮತ್ತು ಇವಾಗ ಬಂದಿರೋ ಕೇಸ್ಗಳೆಲ್ಲ ಯಾವುದೋ 10 ವರ್ಷ 15 ವರ್ಷದ್ದು ಕಾನೂನು ಪ್ರಕಾರವಾಗಿ. ನೀವು 10-15 ವರ್ಷದ ಇವಾಗ ಕೇಸೇ ನೀವು ತೊಗೊಳಕ್ಕಾಗಲ್ಲ, ಅದನ್ನು ಮರ್ಕಳಿಸೋಕ್ಕೆ ಆಗಲ್ಲ. ನೀವು ಹೆಂಗೆ ಸಾಬೀತು ಮಾಡ್ತೀರಾ ಅದನ್ನು? ಈಗ ಸ್ಪೆಷಲಿ ಶ್ರುತಿ ಹರಿಹರನ್ ಅವ್ರ ಕೇಸ್ ಇಲ್ಲಿ ನಮ್ಮಲ್ಲಿ ಆಪಾದನೆ ಆದಮೇಲೆ ಶ್ರುತಿ ಹರಿಹರನ್ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಇಲ್ಲಿ ಬಂದಿದ್ರು ವಾಣಿಜ್ಯ ಮಂಡಳಿಯಲ್ಲಿ. ದಿವಂಗತ ಅಂಬರೀಷ್ ಸರ್ ಅವರು ನಮ್ಮ ಕಲಾವಿದರ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ಮತ್ತು ಚೇಂಬರಿನ ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಸಂಧಾನ ಸಭೆ ಆಯಿತು. ಅವ್ರು ಅದಕ್ಕೆ ಒಪ್ಕೊಂಡಿರಲಿಲ್ಲ. ದೆನ್ ಶಿ ವೆಂಟ್ ಅಹೆಡ್ ಟು ದ ಕೋರ್ಟಿಗೆ ಹೋದರು. ಕೋರ್ಟಿಗೆ ನಾವೇನು ತಲೆ ತೋರಿಸಿಲ್ವಲ್ಲ, ಯಾರೂ ಹೇಳಿಲ್ಲ ಕೋರ್ಟಲ್ಲಿ ಕೋರ್ಟಿಗೆ ಅವ್ರು ಹೋಗಬಾರ್ದು ಅಥವಾ ಕೋರ್ಟಲ್ಲಿ ಅವರ ಮಾತನ್ನು ಕೇಳಬೇಡಿ ಅಂತ ಹೇಳಿಲ್ಲ. ಅವರು ಯಾರೂ ಹೇಳಲಿಲ್ಲ ಅಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ನಮಗಷ್ಟು ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬ ಪ್ರಜೆಗೆ, ನಾನು ಹೆಣ್ಣಾಗಲಿ ಗಂಡಾಗಲಿ, ಅದನ್ನು ಕೊಟ್ಟಿದ್ದಾರೆ. ಈಗಿನ ನೋಡೋಕೆ ಹೋದರೆ ಸ್ವಲ್ಪ ಗಂಡಿಗೆ ಕಮ್ಮಿನೇ ಕೊಟ್ಟಿದ್ದಾರೆ. ಮಹಿಳಾ ಯೋಗ ಇದೆ. ಇವತ್ತು ನಮ್ಮಲ್ಲಿ ತಮಾಷೆ ಕೇಳಿದ್ರು, ಹಾಗಾದ್ರೆ ಪುರುಷರ ಯೋಗ ಎಲ್ಲಿದೆ ಅಂತ ಕೇಳಿದ್ರು. ಸಿ, you have to talk about equality then it has to be equal. ಎಲ್ಲದೂ ಈಕ್ವಲ್ ಆಗಿರಬೇಕು, ಸರಿನಾ? ನನಗೆ ಅವಕಾಶ ಇಲ್ಲ ಅಂತ ನಾನು ಹೇಳ್ಕೊಂಡ್ರೆ ಅದು ನಾನು ಮಹಿಳೆಯಾಗಿ ನನ್ನ ಅಳುಕದು, ನನ್ನ ವೈಫಲ್ಯ. ಅದು ಅವಕಾಶ ಗಿಟ್ಟಿಸ್ಕೊಳ್ಳುವಂಥ ಒಂದು ದಿಟ್ಟತನ ಅಂತಾನೆ ನಾವು ತೋರಿಸ್ಬೇಕಾಗಿರೋ. ಅದಕ್ಕೆ ನೀವು ಎಲ್ಲ ಬಂದಿದ್ದೀರಲ್ಲ ಮಾಧ್ಯಮದಲ್ಲಿ. ಮನೇಲೆಲ್ಲ ಬೇಡ ಅನ್ನಲ್ವಾ? ಮಾಧ್ಯಮಕ್ಕೆ ಹೋಗ್ತೀವಂದರೆ ಯಾರಾದರೂ ಒಪ್ಕೊಳ್ತಾರ? ಮನೆಯಲ್ಲಿ ನಾಳೆ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಎಲ್ಲರ ಮನೇಲೂ ಇರೋದೇ ಇದು. ನೀವು ಯಾಕೆ ಬಂದಿದ್ದೀರಾ ಹಾಗಾದರೆ? ಯು ವಾಂಟ್ ಟು ಎಕ್ಸ್ಪ್ರೆಸ್ ಯುವರ್ ಓನ್ ಸೆಲ್ಫ್ ದಟ್ ಯು ಆರ್ ಅ ಕಾನ್ಫಿಡೆಂಟ್ ವುಮನ್, ರೈಟ್? ಎಲ್ಲ ಪ್ರೊಫೆಷ್ನಲಿಸಮಲ್ಲೂ ಅದು ಇದ್ದೇ ಇರುತ್ತೆ. ಆಮೇಲೆ ಒಬ್ಬಳು ಹೊರಗಡೆ ಬಂದಾಗ ಅವಳಿಗೆ ಆ ಅರಿವು ಇರಬೇಕಾಗುತ್ತೆ, ಹೊರಗಿನ ಪ್ರಪಂಚದ ಅರಿವು ಬೇಕು. ಹಾಗಂತ ಅವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂರ್ಬೇಕಂತ ಅಲ್ಲ. ವಾಣಿಜ್ಯ ಮಂಡಳಿ, ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರಿಗೆ ಯಾವ
ಅವಶ್ಯಕತೆನೂ ಇಲ್ಲ ರೀ ಇದನ್ನು ಮಾಡೋದು. ದಿಸ್ ಇಸ್ ಅ ಟ್ರೇಡಿಂಗ್ ಸೆಂಟರ್. ಇಲ್ಲಿ ಏನಾಗುತ್ತೆ, ವಾಣಿಜ್ಯ ಮಂಡಳಿಯ ಜವಾಬ್ದಾರಿಗಳೇನು, ಇದಿರೋದು ಒಂದು ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಲ್ಲಿರುವಂತಹ ಒಂದು ಸಂಸ್ಥೆ. ಇದರಲ್ಲಿ ಅವ್ರದ್ದೇ ಆದಂತಹ ಒಂದು ಇದನ್ನು ಮಾಡ್ಕೊಂಡಿರ್ತಾರೆ, ಏನು ಎಲೆಕ್ಷನ್ ರೂಟೀನ್ ಎಲ್ಲ ಇದೆ, ಅದ್ರ ಪ್ರಕಾರವಾಗಿ ಆಫೀಸ್ ಬೇರರ್ಸ್ ಎಲ್ಲ ಇರ್ತಾರೆ. ಜೊತೆಯಲ್ಲಿ ಇವ್ರು ಮಾಡೋ ಅಂಥ ಕೆಲಸಗಳೇನು, ಟ್ರೇಡಿಂಗ್. ಈಗ ನಾವು ಸಿನಿಮಾ ಚಿತ್ರೀಕರಣ ಆದ ನಂತರ ಮತ್ತು ಚಿತ್ರೀಕರಣ ಆಗುವ ಮೊದಲಿನ ಏನೇನು ನಮ್ಮ ತಾಂತ್ರಿಕತೆ ಇದೆ, ಟ್ರೇಡಿಂಗ್ ಇದೆ, ಆಮೇಲೆ ಥಿಯೇಟರಿಗೆ ಹಾಕೋದು ಹೇಗೆ, ಅದರದ್ದೆಲ್ಲ ಇವಾಗ ಇಫ್ ಐ ಹ್ಯಾವ್ ಟು ಗೋ ಆ್ಯಂಡ್ ರಿಲೀಸ್ ಸಮ್ವೇರ್ ಎಲ್ಸ್, ನಾನು ಅಮೇರಿಕಾದಲ್ಲಿ ರಿಲೀಸ್ ಮಾಡಬೇಕು, ದುಬೈಯಲ್ಲಿ ರಿಲೀಸ್ ಮಾಡಬೇಕು, ದೆನ್ ಹೌ ಡು ಐ ರಿಲೀಸ್? ಐ ಕೆನಾಟ್ ಸ್ಟ್ರೇಟ್ ಅವೇ ಗೋ. ಇವಾಗ ಹೇಳ್ತಿದ್ದಾರೆ ನಾವು ಇಂಟರ್ನೆಟ್ ಮೂಲಕ ಮಾಡ್ಕೊತೀವಿ, OTT ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತೀವಿ ಅಂತ ಸುಮಾರು ಜನ ಹೋದರು, ನೋ ಪ್ರಾಬ್ಲಮ್. ಬಟ್ ದಟ್ ವಾಸ್ ನಾಟ್ ದ ಕೇಸ್ ಅರ್ಲಿಯರ್. ಮುಂಚೆ ನಾವು ಇಲ್ಲೇ ಹೋಗಬೇಕಾಗಿತ್ತು, ಈಗಲೂ ನಾವು ಅದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಇವ್ರ ದೊಡ್ಡತನ ಏನಪ್ಪ ವಾಣಿಜ್ಯ ಮಂಡಳಿಯವ್ರದ್ದು ಅಂದರೆ, ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮಲ್ಲಿ ರಾಜ್ಕುಮಾರ್ ಸರು ಮತ್ತು ಅದಕ್ಕಿಂತ ಮುಂಚೆ ಎಲ್ಲರೂ ಇದ್ದವರು, ಪುಟ್ಟಣ್ಣ ಕಣ್ಗಾಲ್ ಅವರು ಇದ್ದಾರೆ, ನಾವು ಇಲ್ಲಿ ಅಧ್ಯಕ್ಷರಾಗಿ ನಾವು ಜಯಮಾಲ ಮೇಡಮ್ನು ನೋಡಿದ್ದೀವಿ, ಅವರೆಲ್ಲರೂ ಇದ್ದಿದ್ದರಿಂದ ಕಲಾವಿದರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಕೊಡೋ ಅವಶ್ಯಕತೆ ಇಲ್ಲ. ದೇ ಕ್ಯಾನ್ ಆಲ್ವೇಸ್ ಸೇ ವಿ ಆರ್ ಜಸ್ಟ್ ಟ್ರೇಡಿಂಗ್, ವಿ ಆರ್ ಪ್ರೊಡ್ಯೂಸರ್ಸ್. ನಮ್ದು ಏನಿದ್ರು ಇಲ್ಲಿ ಹಣಕಾಸಿನ ವ್ಯವಹಾರದ ಸಂಸ್ಥೆ ಇದು, ಆಯಿತಾ? ಇಲ್ಲಿ ಬಂದು ನಾವು ಸಮಿತಿ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಆದರೂ ನಾವೇನು ಮಾಡಿದ್ದೀವಿ, ಇದನ್ನು ಒಂದು ಮದರ್ ಬಾಡಿಯಾಗಿ ಇಟ್ಕೊಂಡು ಇದರ ಅಡಿಯಲ್ಲಿ ನಾವು ಬೇರೆ ಅಂಗಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಏನಿದೆ, ಕಲಾವಿದರ ಸಂಘ ಹೊರತುಪಡಿಸಿ ಇನ್ನೆಲ್ಲವೂ ಲೇಬರ್ ಆ್ಯಕ್ಟಲ್ಲಿ ಬರುತ್ತೆ. ಲೇಬರ್ ಆ್ಯಕ್ಟಿಂದು ತನ್ನದೇ ಆದಂಥ ನಿಯಮಾವಳಿಯನ್ನು, ಸೂಚನೆಯಂತೆ, ಸರ್ಕಾರದ ಸೂಚನೆಯಂತೆ ಆ ನಿಯಮಾವಳಿಯನ್ನು ಪಾಲಿಸ್ತಾ ಇರುತ್ತೆ. ಎಲ್ಲದೂ ಪಾಲಿಸ್ತಿದ್ದಾರೆ. ನೀವು 2ನೇ ಭಾನುವಾರಕ್ಕೆ ಹೋದರೆ ಪ್ರತಿ ವಾರ ಒಕ್ಕೂಟದ ಮೀಟಿಂಗ್ ಆಗುತ್ತೆ, ಎಲ್ಲ ಯೂನಿಯನ್ ಅವ್ರು ಸೇರಿಕೊಂಡು ಮೀಟಿಂಗ್ ಆಗುತ್ತೆ. ಅದರಲ್ಲಿ ಒಂದೊಂದು ಯೂನಿಯನ್, ಇವಾಗ ಹೇರ್ ಡ್ರೆಸ್ಸರು, ಮೇಕಪ್ ಯೂನಿಯನ್ ಅವರು ದೇ ಆರ್ ಆನ್ಸರಬಲ್ ಟು ಡೈರೆಕ್ಟರ್ ಅಸೋಸಿಯೇಷನ್. ಆ ಥರದ್ದು ನಿಯಮಾವಳಿ ಇದೆ. ಸರಿ, ಆಯಿತು, ನಾನು ಈ ಚೌಕಟ್ಟಲ್ಲಿದ್ದೀನಿ, ನಾನು ಇಲ್ಲಿಂದ ನನ್ನನ್ನು ಗುರುತಿಸ್ಕೊಂಡಿದ್ದೀನಿ, ಆಮೇಲೆ ನಾನು ಇಲ್ಲಿರೋಂತಹ ನಿರ್ಮಾಪಕರ ಜೊತೆ ಕೆಲಸ ಮಾಡ್ತೀನಿ, ಮ್ಯಾನೇಜರ್ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಇಲ್ಲಿಂದವ್ರನ್ನ ಗುರುತಿಸ್ಕೊಂಡಿದ್ದೀನಿ ಅಂತ ಅರ್ಥ. ಆಮೇಲೆ ನನಗೇನಾದರೂ ಕಷ್ಟ ಆಯಿತು ನನ್ನಲ್ಲಿರೋ ಯೂನಿಯನ್ಗಳಿಗೆ ನಾನು ಹೇಳಬಹುದು. ಈಗ ನಮ್ಮಲ್ಲಿ ಇವರು ಕಾಲಾಧೀನರಾದ್ಮೇಲೆ, ಅಂಬರೀಷ್ ಸರ್ ಅವರು ಕಾಲಾಧೀನರಾದ್ಮೇಲೆ ನಮ್ಮಲ್ಲಿರೋದು ಇವಾಗ ದೊಡ್ಡಣ್ಣ ಸರ್ ಅವರು ಇದ್ದಾರೆ, ಆಮೇಲೆ ರಾಕ್ಲೈನ್ ಸರ್ ಅವರು ಇದ್ದಾರೆ. ಮಹಿಳೆಯರು ಯಾರು ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಸಂಜನಾ ಅವ್ರು ಹೇಳಿದ್ರು. ಮಹಿಳೆಯರಲ್ಲಿ ಕಾರ್ಯದರ್ಶಿಯಾಗಿ ಅನುಪ್ರಭಾಕರ್ ಇದ್ದಾರೆ, ಶ್ರೀಮತಿ ಅನುಪ್ರಭಾಕರ್, ಶ್ರೀಮತಿ ಶ್ರುತಿ ಅವರಿದ್ದಾರೆ, ತಾರಾ ದೀದಿ, ಶಿ ಈಸ್ ದೇರ್ ಆಲ್ವೇಸ್ ಇನ್ವೆರಿಯಬ್ಲಿ, ಜಯಮಾಲ ಮ್ಯಾಮ್ ಯಾವಾಗಲೂ ಇದ್ದಾರೆ, ಉಮಾಶ್ರೀ ಮೇಡಮು ಕಲಾವಿದರನ್ನೇ ರೆಪ್ರೆಸೆಂಟ್ ಮಾಡಿ ಅವರು ಮಿನಿಸ್ಟರೂ ಆಗಿದ್ದಾರೆ ಈಗ. ಹಾಗಾಗಿ ಇಲ್ಲ, ಆ ಥರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಷ್ಟು. ಮತ್ತು ನಮ್ಮಲ್ಲಿ ಯಾವುದೂ ಒಂದು ಕೇಸ್ ಬಂದಿಲ್ಲ. ಆಮೇಲೆ ಇನ್ನೊಂದು, ನಾವು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಏನು ಹೇಳಿಬಿಟ್ರು, ನಾವು ಪಾಶ್ನ ಕನ್ಸಿಡರ್ ಮಾಡಬೇಕಂತ ಹೇಳಿದ್ರು. ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆ್ಯಕ್ಟನ್ನು ಕನ್ಸಿಡರ್ ಮಾಡಬೇಕು. ಅದು ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಅವರಿಗಿದೆ. ದಿಸ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಬೈ ಇಟ್ ಸೆಲ್ಫ್. ಇಲ್ಲಿ ನಮಗೆ ಸರ್ಕಾರ ಎಂಪ್ಲಾಯ್ಮೆಂಟ್ ಆ್ಯಕ್ಟಲ್ಲಿ ಹಾಕಿ ನೀವು ಹಾಗಾದರೆ, ದೆನ್ ಯು ಮೇಕ್ ಅಸ್ ಅನ್ ಇಂಡಸ್ಟ್ರಿ, ಯು ಕಾಲ್ ಅಸ್ ಅನ್ ಇಂಡಸ್ಟ್ರಿ. ನಾವು ಇಂಡಸ್ಟ್ರಿ ಕಾರ್ಪೊರೇಷನ್ ಆ್ಯಕ್ಟಲ್ಲಿ ಹಾಕಿ ನೀವು, ಆವಾಗ ನಮ್ಗೆ ಸರ್ಕಾರನೂ ಇನ್ಸೆಂಟಿವ್ ಕೊಡುತ್ತೆ. ಈಗ ನಾನು ಎಲ್ಲ ನಿರ್ಮಾಪಕನ ತಲೆ ಮೇಲೆ ಹಾಕ್ಲಾ, ಕೂರಿಸ್ಕೊಳ್ಳಿ, ಇವ್ರನ್ನ ಕೂರಿಸ್ಕೊಳ್ಳಿ, ಆನಿಮಲ್ ಹಸ್ಬೆಂಡ್ರಿ, ಅವ್ನು ಮನೇಕಾ ಗಾಂಧಿ ಅವ್ರು ಬಂದುಬಿಟ್ಟು ಅದನ್ನು ತೊಗೊಂಡು ಬಂದರು, ಆಯಿತು. ಈಗ ನಮ್ಗೆ ಏನೇನು ಕೊಟ್ಟಿದೆ ರೂಲು, ಈಗ ಒಂದು ಪ್ರಾಣಿ ಅಲ್ಲೇನೋ ರಸ್ತೆಲಿ ಓಡಾಡ್ತು, ಇಲ್ಲೆಲ್ಲರೂ ಇಲ್ಲಿ ಹೋಯ್ತು ಅಂದರೆ ನಾವು ಅದಕ್ಕೆ ಡಾಕ್ಟ್ರನ್ನ ಕೂರಿಸಿ ಅದೊಂದು ಪಶುವೈದ್ಯರ ಹತ್ರ ಒಂದು ಸೈನ್ ಮಾಡಿ ಅದನ್ನು ಚೆನ್ನೈಯಲ್ಲಿ, ಅದ್ರ ಹೆಡ್ ಆಫೀಸ್ ಅವ್ರು ರೆಕಗ್ನೈಸ್ ಮಾಡಿರೋದು ಸರ್ಕಾರ ಚೆನ್ನೈಯಲ್ಲಿ, ಅಲ್ಲಿ ಹೋಗಿ ನಾವು ಅದನ್ನು ಅಪ್ರೂವಲ್ ತೊಗೊಂಡು ಬಂದರೆ ಮಾತ್ರ ಇಲ್ಲಿ ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಸಿಗುತ್ತೆ. ಇನ್ನೊಂದು, ನಾವೇನಾದರೂ ಅದೇ ಥರ ತುಂಬ ನಮ್ಮಲ್ಲಿ ಒಂದಿರೋವಂತಹ ಒಂದೇ ಒಂದಿದೆ ನಮ್ಮದು ಗೌರ್ಮೆಂಟ್ ಬಾಡಿ, ಆಯಿತಾ, ಅಕಾಡೆಮಿಗೆ ಅದು ಬರಲ್ಲ. ಕರ್ನಾಟಕದಲ್ಲಿರುವಂಥ ಸಿನಿಮಾ ಅಕಾಡೆಮಿಗೆ ಆ ಜವಾಬ್ದಾರಿ ಕೊಡಬಾರ್ದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಅವರಿರೋದು ಟು ಎಜುಕೇಟ್ ಪೀಪಲ್, ಎಜುಕೇಟ್ ಸ್ಟೂಡೆಂಟ್ಸ್, ಯಾರ್ಯಾರು ಸಿನಿಮಾ ಕಲಿಬೇಕು ಅದ್ರ ಬಗ್ಗೆ ಸೆಮಿನಾರು, ವರ್ಕ್ಶಾಪ್ಸ್ ಇದನ್ನೆಲ್ಲ ಕಂಡಕ್ಟ್ ಮಾಡುವಂಥದ್ದು. ಇನ್ನೊಂದು ಯಾರನ್ನಾದರೂ ಹಾಕ್ಕೊಳ್ಬೇಕು ಅಂತ ಇದ್ದರೆ ನಮ್ಮಲ್ಲಿ ಒಂದೇ ಒಂದು ಬಾಡಿ ರೀ ಸರ್ಕಾರದಿಂದ ಆಗೋದು, ಅದು ಯಾರಪ್ಪ ಅಂದರೆ ಸೆನ್ಸರ್ ಬೋರ್ಡ್ ಅವರು. ಸೆನ್ಸರ್ ಬೋರ್ಡ್ ಮೆಂಬರ್ನ ವಿದ್ಯಾರ್ಹತೆ ನೋಡಿಕೊಂಡು ಮಿನಿಮಮ್ ಆಫ್ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಅವರಿಗೆ, ಆಯಿತಾ. ಆ ವಿದ್ಯಾರ್ಹತೆನ ನೋಡಿಕೊಂಡು ಕೇಂದ್ರ ಸರ್ಕಾರದ ಇನ್ಫಾರ್ಮೇಷನ್ ಬೋರ್ಡ್, ವಾರ್ತಾ ಇಲಾಖೆಯಿಂದ ಅವರ ಅಪಾಯಿಂಟ್ಮೆಂಟ್ ಆಗುತ್ತೆ. ಅವರನ್ನು ಬೇಕಾದರೆ ನೀವೇನಾದರೂ ಕನ್ಸಿಡರ್ ಮಾಡಿ ಅಂದರೆ ಮೇ ಬಿ, ಐ ಡೋಂಟ್ ನೋ ಹೌ ವಿ ಕ್ಯಾನ್ ಡೂ ದ್ಯಾಟ್, ಆಯಿತಾ. ದೇ ಕ್ಯಾನ್ ಪ್ರಾಬಬ್ಲಿ ಕಮ್. ವುಮೆನ್ ಗೌರ್ಮೆಂಟ್ ಬಾಡಿ, ಒಂದು ಗೌರ್ಮೆಂಟ್ ಬಾಡಿದು ಒಂದು ರೆಪ್ರೆಸೆಂಟೇಷನ್ ಬೇಕು ಅಂದರೆ ದೇ ಕ್ಯಾನ್ ಕಮ್. ಈಗ ನನ್ನ ಪ್ರಶ್ನೆ, ಫೈರ್ ಸಂಸ್ಥೆ ಮಾಡ್ಕೊಂಡಿದೆ ಅಂದರೆ ಅವರಿಗೆ ಈ ಸಮಿತಿ ಬೇಕು ಅಂತ ಅನಿಸಿದ್ರೆ ಅವ್ರ ಸಂಸ್ಥೆಯಿಂದನೇ ಒಂದು ಸಮಿತಿ ಮಾಡ್ಬೋದು ಅವರು.
ಯಾಕಂದರೆ ಅವರು ಪ್ರತ್ಯೇಕವಾಗಿ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಆ ಸಂಸ್ಥೆಯಲ್ಲಿ ನಾವು ಮಾಡಬೇಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಹಾಗಂತ ಅವ್ರು ಬಂದು ನನಗಿಲ್ಲಿ ಹೇಳೋಕ್ಕಾಗಲ್ಲ, ವಾಣಿಜ್ಯ ಮಂಡಳಿಯಲ್ಲಿ ಸಂಸ್ಥೆ ಕಮಿಟಿ ಆಗಬೇಕು, ಸಮಿತಿ ಆಗಬೇಕು ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಮ್ಯಾಮ್, ಅವರು CM ಅವ್ರಿಗೆ ಕೇಳಿರೋದು ಇನ್ನೊಂದು ಪ್ರತ್ಯೇಕ ಕಮಿಟಿ. ಹೇಳೋಕ್ಕಾಗಲ್ಲ. CM ಸರ್ ಅವ್ರು ಹೇಳಿರ್ಬೋದು, ಯಾಕಂದರೆ ಅವರು ಪೂರ್ತಿಯಾಗಿ ಅದು ಅವ್ರಿಗೆ ಸಾಕಷ್ಟು ಹಿ ಹ್ಯಾಸ್ ನಾಲೆಡ್ಜ್. ಆದರೂ ಹೆಣ್ಮಕ್ಳು ಅಂತ ಬಂದಾಗ ಒಂದು ಸೂಕ್ಷ್ಮ ಹೃದಯಿ, ಆ ಸೂಕ್ಷ್ಮ ಹೃದಯತ್ವವನ್ನು ಅವ್ರು ಎತ್ತಿ ಹಿಡ್ದಿದ್ದಾರೆ ಅಂತ ಹೇಳಬಹುದು. ಆದರೆ ಅದು ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಗೌರ್ಮೆಂಟ್ ಇವಾಗ ನನಗೆ ಬಂದ್ಬಿಟ್ಟು ಇಂಪೋಸ್ ಮಾಡೋಕ್ಕಾಗಲ್ಲ ನೀವು ಇದನ್ನು ಮಾಡಿ ಅಂತ, ಅನ್ಲೆಸ್ ದೇ ಆರ್ ಗಿವಿಂಗ್ ಮಿ ಎನಿಥಿಂಗ್ ಫ್ರಮ್ ದ ಗೌರ್ಮೆಂಟ್. ಅದೇ ಗಿವಿಂಗ್ ಮಿ ಇನ್ಸೆಂಟಿವ್ಸ್. ನಿಮಗೆ ಕಾರ್ಪೊರೇಟ್ ಆ್ಯಕ್ಟಲ್ಲಿ ಸಿಗುತ್ತೆ, ಇನ್ಸೆಂಟಿವ್ ಸಿಗುತ್ತೆ, ಎಲ್ಲ ಕಾರ್ಪೊರೇಟ್ ಅವ್ರಿಗೂ ಸಿಗುತ್ತೆ. ಸರ್ಕಾರದಲ್ಲಿ ಇವಾಗ ಏನೇನೋ ಮಾಡಿದ್ದಾರೆ, ಅವರು ಅದಕ್ಕಂತಾನೆ ಸರ್ಕಾರದಲ್ಲಿ ಹಾಕಿದ್ದಾರೆ, ನಮ್ಗೆ ಎಲ್ಲಿ ಕೊಡ್ತಾ ಇದ್ದಾರೆ? ಅಲ್ಲ, ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳ್ತಾ ಇದ್ರಲ್ಲ ಮ್ಯಾಮ್, ಭಾಷ್ ಕಮಿಟಿ ಇನ್ 15 ಡೇಸಲ್ಲಿ ಆಗಬೇಕು, ನಮಗೆಲ್ಲ ಒಂದು ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅವರು ಇಂಪೋಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅನ್ಲೆಸ್ ಯು ಪ್ರೊವೈಡ್ ಅಸ್ ದ ಇನ್ಸೆಂಟಿವ್ಸ್, ಅದಕ್ಕೆ ಪೂರಕವಾದಂತಹ ನಮಗೆ ಹಣದ ವ್ಯವಸ್ಥೆಯನ್ನು ನೀವು ಮಾಡಿಕೊಡಿ ಸರ್ಕಾರದಿಂದ. ಅದ್ರ ಬಗ್ಗೆ ಏನಾದರೂ ಗೌರ್ಮೆಂಟ್ಗೆ ನಾನು ಯಾಕೆ ಹೇಳಲಿ? ಅವ್ರು ತಾನೇ ಬಂದಿರೋದು. ನನಗೆ ಗೊತ್ತಿಲ್ಲ. ಇಟ್ ಇಸ್ ಹರ್ ರೆಸ್ಪಾನ್ಸಿಬಿಲಿಟಿ, ನಮ್ದಲ್ಲ ಅದು. ನಾನು ಇಷ್ಟೇ ಹೇಳಬಹುದು, ಇಲ್ಲಿ ಯಾವುದೋ ಆ ಥರದ್ದು ನಡೆದಿಲ್ಲ. ಆಮೇಲೆ ಅವ್ರು ಇವತ್ತು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಯಾವುದೋ ಅತ್ಯಾಚಾರ ಆಗಿಲ್ಲ, ಆ ಥರ ಒಂದು ದುರ್ಮರಣ ಆಗಿಲ್ಲ, ಯಾವುದೋ ಒಂದು ಘಟನೆ ನಡೆದಿಲ್ಲ. ಇಲ್ಲಿ ಕೂರದೇನೆ ಇದು ಟ್ರೇಡಿಂಗ್ ಸೆಂಟರು. ಇಲ್ಲಿ ಯಾರು ಆಯ್ಕೆಯಾಗಿ ಬಂದಿರ್ತಾರೆ, ಇವ್ರು ಚುನಾವಣೆಯಲ್ಲಿ ಗೆದ್ದಿರ್ತಾರೆ, ಅವ್ರು ಕೂತ್ಕೊಂಡಿರ್ತಾರೆ. ಇದು ಆಫೀಸ್ ಬೇರರ್ ಇರುವಂತಹ ಆಫೀಸ್ ಇದು. ಇಟ್ಸ್ ನಥಿಂಗ್ ಟು ಡೂ ವಿತ್ ಎನಿಥಿಂಗ್. ಎಲ್ಲ ಯೂನಿಯನ್ ಅವ್ರಿಗೂ ಅವರಿಗೂ ಆಫೀಸ್ ಇರಬೇಕಂತ ಏನಿಲ್ಲ. ಮ್ಯಾಮ್, ಎಲ್ಲರೂ ಅನ್ಕೊಂಡಿದ್ದಾರೆ ಫೈರ್ ಕಮಿಟಿನ ಅವರು ಹೋಗಿ CMನ ಮೀಟ್ ಮಾಡಿದ್ರಿಂದ ಈಗ CM ಅವರೇ ಕಳಿಸಿದ್ದಾರೆ ಮಹಿಳಾ ಆಯೋಗದವ್ರನ್ನ ಅನ್ನೋಂಥ. CM ಸರ್ ಅವರು ಏನು ಮಾಡಿದ್ದಾರೆ, ಯಾಕಂದರೆ ಅವ್ರು ಮಹಿಳೆಯರು ಇದ್ರಲ್ಲಿ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿ ಅವ್ರೇನು ಮಾಡಿದ್ದಾರೆ, ನೇರವಾಗಿ ಮಹಿಳಾ ಆಯೋಗ ಅದಕ್ಕಂತಲೇ ಇದೆಯಲ್ಲ, ನೀವು ಹೋಗಿ ನೋಡಿ ವಿಮರ್ಶೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ ಅಷ್ಟೇ ವಿನಃ ಇಂಪೋಸ್ ಮಾಡಿ ಅಂತ ಏನು ಹೇಳಿಲ್ಲ ಅವರು. ಮ್ಯಾಮ್, ಕಳೆದ ಹೆಚ್ಚು ಕಡಿಮೆ 3 ದಶಕದಿಂದ ಕನ್ನಡ ಚಿತ್ರರಂಗದಲ್ಲಿ ನೀವು ಇದ್ದೀರಿ. ಸೊ ಈ ಥರದ ಎಕ್ಸ್ಪೀರಿಯನ್ಸ್ ಆಯ್ತಾ ಅಂತ ನಾನು ಕೇಳೋದಕ್ಕೆ ಹೋಗಲ್ಲ. ಬಟ್ ನಮ್ಮ ಕನ್ನಡ ಚಿತ್ರರಂಗ ಅಷ್ಟೊಂದು ಹೆಣ್ಮಕ್ಳನ್ನ ಶೋಷಣೆ ಮಾಡುತ್ತಾ, ಅಷ್ಟೊಂದು ಕೆಡದಾಗಿ ನಡೆಸ್ಕೊಳ್ಳುತ್ತೆ ಅಂತ ಅನ್ಸುತ್ತಾ ನಿಮಗೆ? ನೀವು ಈ ಪ್ರಶ್ನೆ ಕೇಳಬೇಕಾದ್ರೆ ನಿಮ್ಮ ಮನೇಲಿ ಅದೇ ಥರ ಇದೆಯಾ ಅಂತ ನೀವು ಯೋಚನೆ ಮಾಡಿ. ಯಾಕಂದರೆ ಚಿತ್ರರಂಗ ಏನು ಇದೊಂದೇ ದೊಡ್ಡ ಸಪ್ರೇಟ್ ವರ್ಲ್ಡ್ ಅಲ್ಲ ಇದು. ಇಲ್ಲೇನು ನಾವೇ ಎಲ್ಲ ಸೇರಿಕೊಂಡೆ ತಾನೇ ಇಲ್ಲಿ ಬಂದು ಒಂದು ಚಿತ್ರರಂಗ ಆಗಿರೋದು. ನಿಮ್ಮ ಮನೇಲಿ ನಿಮ್ಮ ಅಣ್ಣ ತಮ್ಮ ನಿಮ್ಗೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ನಿಮ್ಮ ಅಪ್ಪ ಅಮ್ಮ ನಿಮಗೆ ಮರ್ಯಾದೆ ಕೊಟ್ಟಿದ್ದಾರೆ, ನಿಮ್ಮ ತಂದೆ ಅಂದರೆ ಈ ಕೆಲಸಕ್ಕೆ ಕಳಿಸಿದ್ದಾರೆ ಅಂದರೆ ನಿಮ್ಗೆ ಆ ಮರ್ಯಾದೆ ಇದೆ ತಾನೇ ಮನೆಯಲ್ಲಿ. ಅಲ್ಲಿಗೆ ಇಟ್ ಶೋಸ್ ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲಿ ಈ ಥರದ ಒಂದು ವಾತಾವರಣ ಇದೆ ಅಂತ ಅದು ಹೇಳುತ್ತೆ. ಹಾಗಿದ್ಮೇಲೆ ಕನ್ನಡ ಚಿತ್ರರಂಗ ಮಾತ್ರ ಹೆಂಗೆ ಈ ಥರ ಆಗುತ್ತೆ? ಅದೇ ಅವರು ಅಲ್ಲಿರೋರು ಫೈರಿಂದ ಮಾಡ್ತಿದ್ದಾರೆ. ಈಗ ಇಲ್ಲಿಂದ ಬರೋರು, ನೀವು ಅಲ್ಲಿ ಕಲಾವಿದರ ಸಂಘದಲ್ಲಿದ್ದೀರಾ ಏನಾದರೂ ಅಂದರೆ ನೀವು ಇಲ್ಲಿ ಬಂದು ಕಂಪ್ಲೇಂಟ್ ಹೇಳಿ. ಇಲ್ಲೊಂದು ಬಾಡಿ ಅಂತ ಇದೆ ನಿಮ್ಮನ್ನು ಕೇಳೋಕ್ಕೆ, ಅಧ್ಯಕ್ಷರು ಕಾರ್ಯಾಧ್ಯಕ್ಷರುಗಳು ಅಂತ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಿಮಗೆ ಬಂದಿಲ್ಲ, ಉತ್ತರ ಬರಲಿಲ್ಲ ಅಂದರೆ ನಾನು ಅದಕ್ಕೆ ಹೇಳಿದ್ದು. ಶ್ರುತಿ ಹರಿಹರನ್ ಅವರ ಇದು ಕೊಟ್ಟಿದ್ದು ಯಾಕಂದರೆ ಅವರಿಗೆ ಇಲ್ಲಿ ಅವ್ರ ಮನಸ್ಸಿಗೆ ಸಮಾಧಾನ ಆಗುವಂತಹ ಇದು ಬರಲಿಲ್ಲ, ಅವರಿಗೆ ತೀರ್ಪು ಬರಲಿಲ್ಲ ಅಂದಾಗ ಶಿ ಹ್ಯಾಸ್ ಗಾನ್ ಅಹೆಡ್. ಸೊ ನೋಬಡಿ ಕುಡ್ ಸ್ಟಾಪ್ ಹರ್. ಯಾರು ನಿಮ್ಮ ನಿಲ್ಸೋಕ್ಕಾಗಲ್ಲ. ನೀವು ಹೋಗಿ, ಆಗ ಪೊಲೀಸ್ ಹತ್ರ ಹೋಗಿ, ಮಹಿಳಾ ಆಯೋಗದ ಹತ್ರ ಹೋಗಿ, ಆಮೇಲೆ ನೀವು ಕೋರ್ಟಿಗೆ ಹೋಗಿ, ಎಲ್ಲಾದರೂ ಹೋಗಿ. ಈಗ ಸಂಜನಾ ಬಗ್ಗೆ ನೋಡಿ, ಒಂದು ವಿಷಯ ತಿಳಿಬೇಕು. ಸಿನಿಮಾ ಇಂಡಸ್ಟ್ರಿ ಏನಂದರೆ, ಸಿನಿಮಾ ಅಂದರೆ ನಂಬಿಕೆ, ಸಮಾಜನೇ ನಂಬಿಕೆ. ನೀವು ಇವತ್ತು ಬರ್ತೀರಾ ಹೊರಗಡೆ ಅಂತ ಹೇಳಿದ್ರೆ ನಾನು ನಂಬ್ತಾ ಇದ್ದೀನಿ, ನನ್ನ ಆರ್ಗನೈಸೇಷನ್, ನಾನು ಮಾಡ್ತಿರೋ ಕೆಲಸ ಮಾಡ್ತಿರೋ ಜಾಗ ನನಗೆ ಇದನ್ನು ಕೊಡ್ತಾ ಇದೆ ಅಂತ. ಆ ನಂಬಿಕೆ ಮೇಲೆ ನೀವು ಬರ್ತಾ ಇದ್ದೀರಾ. ಎಲ್ಲದನ್ನು ನಂಬಿಕೆ. ಬಟ್ ಸಿನಿಮಾ ಇಂಡಸ್ಟ್ರಿ ಹ್ಯಾಸ್ ಅನ್ ಅದರ್ ಸ್ಪೆಷಲ್ ಕ್ವಾಲಿಟಿ. ಏನಪ್ಪ ಇಲ್ಲಿ ಆಲ್ಸೋ ಅ ಚಾಲೆಂಜ್. ಇದನ್ನು ಇದಕ್ಕೆ ನೀವೇ ಒಂದು ಸಮಿತಿ ಮಾಡಿ ಒಂದು ನಿಯೋಗನ ಹಾಕಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸೇ ವಾಟ್ ಕೈಂಡ್ ಆಫ್ ಟಚ್, ಹೂ ಇಸ್ ಟಚಿಂಗ್ ಯು ಆನ್ ಸ್ಕ್ರೀನ್. ಈಗ ತೆರೆ ಮೇಲೆ ಬರೋ ಅಂಥ ದೃಶ್ಯಾವಳಿ ನಡೀತಾ ಇದೆಯಾ, ತೆರೆ ಮೇಲೆ ಚಿತ್ರೀಕರಣ ವೇಳೆಯಲ್ಲಿ ಅಲ್ಲದೆ ಬೇರೆ ಏನೋ ಆಗ್ತಿದೆಯಾ ಅನ್ನೋದನ್ನು ನೋಡಬೇಕು. ಈಗ ಆ ಹೆಣ್ಮಗಳೇ ಬಂದು ನಿಮ್ಮನ್ನು ಹಗ್ ಮಾಡಿಬಿಟ್ರೆ, ನನಗೆ ಆ್ಯಕ್ಚುಲಿ ಅದಿದೆ, ನನಗೆ ಗೊತ್ತಿರೋರಿಗೆಲ್ಲ ನಾನೇ ಹೋಗಿ ಹಗ್ ಮಾಡ್ತೀನಿ. ನಾನು ಇದನ್ನು DK ಸರ್ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ನಾನು ಕೇಳಿಬಿಟ್ಟಿದೆ. ಸರ್ ಆ ಥರ ಎಲ್ಲ ಮಾಡಿದ್ರೆ ತಪ್ಪ ರಾಜಕೀಯದಲ್ಲಿ ಅಂತ ಕೇಳಿಬಿಟ್ಟಿದೆ. ಶೇಕ್ ಹ್ಯಾಂಡ್ ಮಾಡ್ಬೋದಾ ಅಂತ ಕೇಳಿದೆ. ಯಾಕಂದ್ರೆ ನಾನು ಹಾಗೆ ಐ ಆಮ್ ಫ್ರೆಂಡ್ಲಿ. ನಾಳೆ ನಾನೇ ಹೋಗಿಬಿಟ್ಟು ಆರೋಪ ಮಾಡಿಬಿಟ್ರೆ. ಸೊ ಎವ್ರಿ ಇಂಡಿವಿಜುವಲ್, ವೆದರ್ ಇಟ್ಸ್ ಅ ಮ್ಯಾನ್ ಆರ್ ಅ ವುಮನ್, ಎವ್ರಿ ಇಂಡಿವಿಜುವಲ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಓನ್ ಆ್ಯಕ್ಷನ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಹರ್ ಬೀಯಿಂಗ್ ಅ ವುಮನ್. ಅಲ್ಲಿ ನಾನು ಅಬಲೆ ಅಂತ ಹೇಳ್ಕೊಂಡು ಹೋದರೆ ಮತ್ತು ನಾನು ಇನ್ನೇನು ರೈಟ್ಸ್ ಕೇಳೋಕ್ಕಿಲ್ಲ, ನನಗೆ ಅರ್ಹತೆ ಇದೆ. ನನ್ನ ಜವಾಬ್ದಾರಿ ನಾನು ತೊಗೊಳಕ್ಕಾಗ್ತಿಲ್ಲ ಇವತ್ತು. ನಾನು ದೇಶದ ಮೇಲೆ ಹೇಳೋದು ಬೇಡ ರೀ.
ಇವನ್ 2 ಗಂಟೆ ರಾತ್ರಿಲಿ ಅಲ್ಲಿ ಇಲ್ಲಿ ಏನೋ ಇದನ್ನ ಶೀಲಾ ದೀಕ್ಷಿತ್ ಅವ್ರು ಹೇಳಿದಕ್ಕೆ ಅವಾಗ ಶೀಲಾ ದೀಕ್ಷಿತ್ ಅವರಿಗೆ ಅವ್ರಿಗೆ ಹಾಹಾಕಾರ ಮಾಡಿ ಅವ್ರನ್ನ ಚೇರಿಂದೆಲ್ಲ ಇಳಿಸ್ಬಿಟ್ರು. ಇವತ್ತು ಮಾಧ್ಯಮ ವಾಟ್ ಎವರ್ ಇಟ್ ಇಸ್ ಪ್ರೊಜೆಕ್ಟಿಂಗ್ ಅಸ್ ಅ ಸೊಸೈಟಿ, ದಟ್ ಇಸ್ ಅ ಸೊಸೈಟಿ. ಇಟ್ ಇಸ್ ನಾಟ್ ಟ್ರೂ. ಬೆಂಗಳೂರು ಮಹಾನಗರದಲ್ಲಿ ನಮ್ಮಲ್ಲಿ ಎಲ್ಲ ಇಂಡಸ್ಟ್ರಿ, ಸಾಫ್ಟ್ವೇರ್ ಇಂಡಸ್ಟ್ರಿಯಿಂದ ಹಿಡಿದು ಎಲ್ಲ ಕಡೆನೂ ನೈಟಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಹೇಳಬೇಕಂದ್ರೆ ನಾನು ಅದನ್ನು ಒಂದ್ಸತಿ ಹೇಳಿದ್ದೀನಿ, ಪೊಲೀಸ್ ಇಲಾಖೆಯಲ್ಲಿ ಸಂಜೆ ಆದಮೇಲೆ ಮಹಿಳಾ ಪೊಲೀಸರು ಬೇಡ ಅಂತ ಹೇಳಿದ್ದಾರೆ ಅವ್ರಿಗೆ, ಅವ್ರ ಸೇಫ್ಟಿಗೋಸ್ಕರ. ಈಗ ದುಡ್ಡು ಯಾರಿಗೆ ನಷ್ಟ ಆಗ್ತಿದೆ? ಹಂಗಾರೆ ನಾನು ಮಹಿಳೆ ಆಗಿದ್ದೇನು ಉಪಯೋಗ ಆಗಿದೆ ಸಮಾಜಕ್ಕೆ? ನಾನು ಭಾರ ಆಗ್ತಿದ್ದೀನಿ ಅಂದರೆ ನಾನು ಯಾಕ್ರಿ ಬರಬೇಕಲ್ಲಿ ಪೊಲೀಸ್ ಆಗಕ್ಕೆ? ಕರೆಕ್ಟ್ ಅಲ್ವಾ? ದೆನ್ ನೈಟಿಗೆ ಮತ್ತು ನೀವು ನೈಟ್ ಶಿಫ್ಟು ಗಂಡಸರಿಗೆ ಹಾಕ್ತಿದ್ದೀರಾ, ಅವನಿಗೆ ಒತ್ತಡ ಅಲ್ವಾ? ಅವ್ನು ಮನುಷ್ಯ ಅಲ್ವಾ? ಗಂಡು ಹೆಣ್ಣು ಅನ್ನೋ ನೋಡೋಕ್ಕಿಂತ ಮೊದಲು ಅವ್ನು ಮನುಷ್ಯ ಅಂತ ನೋಡ್ಬೇಕು ತಾನೇ ನಾನು. ಇಲ್ಲಿ ನಿರ್ಮಾಪಕನ ತಲೆ ಮೇಲೆ ಹಾಕ್ತೀವಂದರೆ ಸರ್ಕಾರ ಜವಾಬ್ದಾರಿ ತೊಗೊಳ್ತಿದ್ಯಾ? ತಗೊಳ್ಳಿ, ಜವಾಬ್ದಾರಿ ತಗೊಳ್ಳಿ. ಅವ್ರು ತಗೊಂಡು ಮಾತಾಡಲಿ ಮುಖ್ಯಮಂತ್ರಿಗಳು ಅವರ ಅನುಮೋದನೆಯನ್ನು ಅವ್ರು ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿಬಿಟ್ಟು ಅವರು ಮಹಿಳಾ ಆಯೋಗದವ್ರನ್ನ ಇಲ್ಲಿ ಕಳಿಸಿದ್ದಾರೆ. ಯಾಕೆ ಕಳಿಸಿದ್ದಾರೆ ನಮಗೆ? ಆನ್ ವಾಟ್ ಬೇಸಿಸ್? ವರ್ ದೇರ್ ಎನಿ ಕೇಸ್ ಲಾಡ್ಜ್ಡ್? ಮೈ ಫಸ್ಟ್ ಕ್ವೆಶ್ಚನ್. ನೋಬಡಿ ಹ್ಯಾಸ್ ಅ ರೈಟ್ ಟು ಕಮ್. ನಮ್ಮಲ್ಲಿ ಪ್ರೈವಸಿ ಆ್ಯಕ್ಟ್ ನಮ್ಮಲ್ಲಿ ಮಾಡಲಿಲ್ಲ ಅಂದರು ಸುಪ್ರೀಂ ಕೋರ್ಟಲ್ಲಿ, ಆದರೂ ಸಹ ನನ್ನ ಮನೆಗೆ ಯಾರೋ ಒಬ್ಬ ಕೇಳದೆ ಬರ್ತಾನೆ ಅಂದರೆ ನನಗೆ ಕೇಳೋ ಹಕ್ಕಿದೆ. ನಾನು ಯಾಕೆ ಕೇಳಬಾರ್ದು? ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ. ಇದನ್ನು ಅವರ ಇದನ್ನು ಲೆಟರ್ ತೊಗೊಂಡಿದ್ದಾರೆ, ಏನಂತ ತೊಗೊಂಡ್ರು? ವಾಟ್ ಈಸ್ ದೇರ್ ರೆಪ್ರೆಸೆಂಟೇಷನ್? ಡಿಡ್ ದೇ ರೆಪ್ರೆಸೆಂಟ್ ವಿಮೆನ್ ಆನ್ ದ ಹೋಲ್? Did they represent women only of the cinema industry? When they say cinema, which are the people they're talking about? One who are here, one who are where? If they are taking the responsibility, why are they not formed a committee themselves? Is my question. ನಾಡಾವಳಿ ಮಾತಲ್ಲೆಲ್ಲ ನಡೆಯಲ್ಲ ರೀ. ಇವತ್ತು ನಮ್ಗೆ ಹೋಗ್ಬಿಟ್ಟು ಸಿಕ್ಕಾಕಿಸ್ರ ನೀವು, ಅವ್ರಿಗೆ ಪೋಕ್ಸೋ ಹಾಕ್ತಾ ಇದ್ದಾರೆ ಇವತ್ತು. 80 ವರ್ಷ ಆಗಲಿ 70 ವರ್ಷ ಆಗಲಿ ಯಾರಿಗಾದರೂ ಆಗಲಿ, ನಾಳೆ ಬರೋದು ಇವತ್ತು ನಮ್ಮದು ಚೈಲ್ಡ್ ಲೇಬರ್ ಆ್ಯಕ್ಟಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಈಗ ನಮಗೆ ಮಕ್ಕಳು ಬೇಕು, 2 ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ, ಆ ಮಗು ಬಂದುಬಿಟ್ಟು ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ನಾಳೆ ಇಡೀ ಸಿನಿಮಾ ಲಿಟಿಗೇಷನ್ಗೆ ಹೋಗಲ್ಲ. ಅವನಿಗೆ ಹೆಂಡತಿ ಮಕ್ಕಳಿಲ್ವಾ? ಅವನೇನು ನಮ್ಮನ್ನು ಉದ್ಧಾರ ಮಾಡೋಕೆ ಬರ್ತಿದ್ದಾನೆ? ಅವನ ತಲೆ ಮೇಲೆ ಯಾಕೆ ನಾವು ಹಾಕಬೇಕಾ ಜವಾಬ್ದಾರಿನ? ಈವನ್ ಚೀಫ್ ಮಿನಿಸ್ಟರ್ ಸರ್ ಇಸ್ ಆನ್ಸರಬಲ್ ಟು ದಿಸ್. ವೈ ನಾಟ್? ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಅ ವುಮೆನ್ ಆ್ಯಂಡ್ ವಿಮೆನ್ ರೈಟ್. ಅನ್ನ ಎಲ್ಲರ ಹಕ್ಕು. ಸರ್ ಅದರಲ್ಲಿ ಬಿಲೀಫ್ ಇರೋರು, ಅದನ್ನು ನಂಬೋರವರು. ನನಗೆ ಅನ್ನ ಕೊಡೋನ ಮೇಲೆ ನೀನು ಅವನ ತಲೆ ಮೇಲೆ ಇದನ್ನು ಭಾರವನ್ನು ಹಾಕ್ತಾ ಹೋದರೆ ಅವ್ನು ನನಗೆ ಕೊಡೋಲ್ಲ ನಾಳೆ. ಈಗ ಆಗಿದೆ ಮಲಯಾಳಮಲ್ಲಿ, ಅವರೇ ಹೇಳ್ತಾ ಇದ್ದಾರೆ ನಮಗೆ ಕೆಲಸ ಸಿಗ್ತಾ ಇಲ್ಲ, 6 ವರ್ಷ ಆಯಿತು ನಾವು ಕಂಪ್ಲೇಂಟ್ ಹಾಕಿದಾಗಿಂದ. ಕಂಪ್ಲೇಂಟ್ ಹಾಕಬೇಡಿ ಅಂತ ಯಾರೂ ಹೇಳಲಿಲ್ಲ. ಇವತ್ತು ಇಡೀ ಇಂಡಸ್ಟ್ರಿ ಮುಚ್ಚೋಗಿದೆಯಲ್ಲ, ಅಲ್ಲಿ ಯಾರು ಜವಾಬ್ದಾರಿ ತಗೊಳ್ತಾರೆ? ಮೇಡಮ್, ನೀವು ಮಲಯಾಳಂ ಚಿತ್ರರಂಗದಲ್ಲೂ ಕೆಲಸ ಮಾಡಿದ್ರಿ. 2023ನಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು. ನೀವು ಕಂಡಂತೆ ಆ ಚಿತ್ರರಂಗ ಹೇಗೆ ಮ್ಯಾಮ್? ಅಲ್ಲಿನವರು ಯಾವ ಚಿತ್ರರಂಗ ಆದರೂ ಅಷ್ಟೇ ರೀ. ನೀವು ಕಂಡಂತೆ ಹಿಂದಿ ಚಾನಲ್ ಹೆಂಗ್ರಿ, ಇಂಗ್ಲೀಷ್ ಚಾನಲ್ ಹೆಂಗ್ರಿ, ಎಲ್ಲ ಒಂದೇ. ನಮ್ಮ ಸಮಾಜ ಹೆಂಗಿದೆ ಅದೇ ರೆಪ್ರೆಸೆಂಟೇಷನ್ ಎಲ್ಲ ಅಂಗಗಳು ಮಾಡ್ತಾ ಇರುತ್ತೆ, ಸಮಾಜದ ಅಂಗಗಳು. ಅದೇನು ಸಪ್ರೇಟಾಗಿರಲ್ಲ. ಇವತ್ತು ನಾವು ಸೆಕ್ಸ್ ವರ್ಕರಿಗೆ ರೈಟ್ ಕೊಡಿ, ಸೆಕ್ಸ್ ವರ್ಕರಿಗೆ ದುಡ್ಡು ಕೊಡಿ ಅಂತ ಕೊಡ್ತಾ ಇದ್ದೀವಿ. ಯಾಕೆ? ಇಸ್ ಇಟ್ ಲೀಗಲ್ ಟು ಹ್ಯಾವ್ ಸೆಕ್ಸ್ ವರ್ಕ್? ಸೆಕ್ಸ್ ವರ್ಕರ್ ಅವರೆಲ್ಲರೂ ಬಂದು ಓಪನ್ ಆಗಿ ಹೇಳ್ಕೊಳ್ತಾರೆ. ಇಸ್ ಇಟ್ ಲೀಗಲ್? ದೆನ್ ವೈ ದ ಗೌರ್ಮೆಂಟ್ ಇಸ್ ಪೇಯಿಂಗ್ ಮನಿ ಟು ದೆಮ್? ವೆನ್ ದೇ ಕ್ಯಾನ್ ಪೇ ದ ಮನಿ ಟು ದೆಮ್, ವೈ ಕಾಂಟ್ ಆಸ್ ಬಿ ಪೇಯ್ಡ್? ವೈ ಕಾಂಟ್ ಆಸ್ ಬಿ ಇನ್ ಎನ್ ಇಂಡಸ್ಟ್ರಿ? ವೈ ಕಾಂಟ್ ಆಸ್ ಬಿ ಕನ್ಸಿಡರ್ಡ್ ಫಾರ್ ಎನಿ ಇನ್ಸೆಂಟಿವ್ಸ್? ಇವತ್ತುವರೆಗೆ ನಮ್ಗೆ ESI ಕನ್ಸಿಡರ್ ಮಾಡಿಲ್ಲ. ಇವತ್ತುವರೆಗೆ ನಮ್ಗೆ ಏನೂ ಇಲ್ಲ. ಇಲ್ಲಿ ವಿ ಡೋಂಟ್ ಹ್ಯಾವ್ ರಿಟೈರ್ಮೆಂಟ್ ಸ್ಕೀಮ್ಸ್ ಇಲ್ಲ, ಏನೂ ಇಲ್ಲ. ದೇ ಪುಟ್ ಇಟ್ ಆನ್ ಆರ್ ಓನ್ ಹೆಡ್, ರೈಟ್? ಆಗ ನೀವು ಇಂಪೋಸ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಓನ್ಲಿ ಗಿವ್ ಅ ಗೈಡ್ಲೈನ್ ಕೊಡ್ತೀರಾ, ನಮ್ಗೆ ಆಗುತ್ತೋ ಇಲ್ವೋ ಅಂತ ನಾವು ಹೇಳ್ತೀವಾಗ. ಆಮೇಲೆ ಮಾಡಬೇಕು ಅಂತ ಇಲ್ಲ ರೀ. ಯಾಕ್ರಿ ಮಾಡಬೇಕು? ಇನ್ನೊಬ್ಬರ ಮನೆ ಹೆಣ್ಮಕ್ಳ ಜವಾಬ್ದಾರಿ ನಾನು ತೊಗೊಳಕ್ಕಾಗುತ್ತಾ? ಅವಳು ಕೆಲಸ ಅರಸ್ಕೊಂಡು ಬಂದಿದ್ದಾಳೆ, ಒಂದು ಮಾನವೀಯತೆ ದೃಷ್ಟಿಯಿಂದ ಯಾರೋ ಒಬ್ಬ ಮೋಸ ಮಾಡ್ತಿದ್ದಾನೆ. ಕರೆಕ್ಟು, ಅವಳು ಏನಾಗ್ತಿದೆ, ಮೋಸ ಆಗಿದೆಯಾ ನೋಡಮ್ಮ, ಹಿಂಗಾಗಬಾರ್ದು. ಅದಕ್ಕೆ ಎಲ್ಲಿಗೆ ಹೋಗಬೇಕು? ಆ ತಿಳುವಳಿಕೆಯನ್ನು ಕೊಡುವಂಥದ್ದು ಎಲ್ಲರ ಜವಾಬ್ದಾರಿ ನಾಗರಿಕರಾಗಿ. ಅದು ಹೆಣ್ಣು ಗಂಡು ಅಂತ ಬರಲ್ಲ ರೀ. ಇವತ್ತು ಹಾಗೆ ಹೆಣ್ಣು ಗಂಡು ಅಂತ ಆಗ್ಬಿಟ್ರಂಗೆ ಲೇಡೀಸ್ ಕಾಲೇಜಲ್ಲಿ ಮೇಲ್ ಟೀಚರೇ ಇರಬಾರ್ದಂಗಾರೆ. ಎಷ್ಟರ ಮಟ್ಟಿಗೆ ಆಗಿತ್ತು ಅಂತ ಹೇಳ್ತೀನಿ ನೋಡಿ. ಗುಡ್ ಟಚ್ ಬ್ಯಾಡ್ ಟಚ್ ಬಂತಲ್ಲ, ನನ್ನ ಮನೇಲೇ ಆಗಿದೆ. ನನ್ನ ತಂಗಿ ಮಗು ಸಣ್ಣದಿರುವಾಗ ಅದು ಮೇಲ್ ಟೀಚರ್ ಬೇಡ ಅಂತ ಹೇಳ್ತು. 3-4 ವರ್ಷದ ಮಗು. ಅಲ್ಲಿಗೆ ನಾವು ಏನನ್ನು ಹೇಳ್ಕೊಡ್ತಾ ಇದ್ದೀವಿ? ಸಮಾನತೆಯನ್ನು ಹೇಳ್ಕೊಡ್ತಾ ಇಲ್ಲ, ವಿಭಜನೆಯನ್ನು ಹೇಳ್ಕೊಡ್ತಾ ಇದ್ದೀವಿ. ನೀನು ಇವತ್ತು ಸಣ್ಣೋಳಿಂದ ನನ್ನ ಗಂಡಸಿಂದ ದೂರ ಹೋದರೆ ಅಪ್ಪನ ಅಪ್ಪ ಅನ್ನೋ ಹತ್ರ ಅಪ್ಪ ಅನ್ನಲ್ಲ, ಅಣ್ಣನ ಅಣ್ಣ ಅನ್ನಲ್ಲ ಅಂದರೆ ನಾಳೆ ದಿನ ನಾನು ಗಂಡನ ಜೊತೆ ಹೇಗೆ ಸಂಸಾರ ಮಾಡ್ತೀನಿ?
ಅದಕ್ಕೆ ತಾನೇ ಇಷ್ಟೊಂದು ವಿಚ್ಛೇದನಗಳಾಗ್ತಾ ಇರೋದು. ಇಟ್ ಗೋಸ್ ವಿತ್ ಎವ್ರಿಥಿಂಗ್ ಇನ್ ಎವ್ರಿವೇರ್. ಬಟ್ ಮೈ ಓನ್ಲಿ ಕ್ವೆಶ್ಚನ್ ಹಿಯರ್ ಇಸ್, ಆ ಒಬ್ಬ ಪ್ರೊಡ್ಯೂಸರು ಅವನ ತಲೆಯ ಮೇಲೆ ಈ ಜವಾಬ್ದಾರಿಯನ್ನು ಯಾಕೆ ತಗೊಳ್ಬೇಕು? ಯಾವಾಗ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಅವನಿಗೆ ಯಾವ ಸವಲತ್ತೂ ಕೊಡದೇ ಇದ್ದಾಗ ಅವರಿಗೆ ಯಾವ ಹಕ್ಕು ಇಲ್ಲ ಇದನ್ನು ಹೇಳೋಕ್ಕೆ. ಅವ್ರು ಹೇಳ್ತಾರೆ ನಾಳೆ ನಮ್ಗೆ ಹುಡುಗಿಯರು ಬೇಡ ಅಂತ. ಇವಾಗಲೇ ನಮಗೆ ಪಾತ್ರಗಳಿಲ್ಲ, ಹೆಂಗಸರು ಬೇಡ ಅಂತ ಹೇಳ್ತಾರೆ. ಇದಾಗಿದೆ ನಮ್ಮ ಒಕ್ಕೂಟಗಳಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಹೋಟೆಲ್ ಕೊಡೋದು ಕಷ್ಟ. ಹುಡುಗಿ ಬಂದರೆ ಒಂದೇ ರೂಮ್ ಕೊಡಬೇಕು, ಹುಡುಗರಾದ್ರೆ ನಾನು 3-4 ಜನನ ಹಾಕ್ತೀನಿ, ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗ ಒಬ್ಬಳೇ ಹುಡುಗಿ ಇರ್ತಾಳಂತ ಅಂದ್ಕೊಳ್ಳಿ, ಒಂದು ಯೂನಿಯನಿಂದ ಬಂದಾಗ ನಮಗೆ ಶೂಟಿಂಗಿಗೆ ಒಂದು ಹುಡುಗಿ ಬಂದರೆ ನಾನು ಅವಳನ್ನು ಎಲ್ಲಿ ಅಕಾಮಡೇಟ್ ಮಾಡಲಿ? ಅವಳಿಗೆ ಒಂದು ರೂಮ್ ಕೊಡಬೇಕು, ನನಗೆ ಒಂದು ರೂಮಲ್ಲಿ 4 ಜನ ಹುಡುಗರು ಇರ್ತಾರೆ. ಸಿ, ಇಟ್ ಇಸ್ ಅಬೌಟ್ ಮನಿ. ಭಾವನಾ ನಿರ್ಮಾಪಕರ ನಟಿ ಅನ್ನೋದು ಗೊತ್ತು ಮ್ಯಾಮ್. ಇವತ್ತು ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡ್ರೆ ನೀವು ಉದ್ಯಮದ ಪರ, ಚಿತ್ರೋದ್ಯಮ ಅಂತ ಕನ್ಸಿಡರ್ ಮಾಡಬೇಕು ಸರ್ಕಾರ. ಅನಂತರ ಕೊಡಲಿಲ್ಲ ಅಂದಮೇಲೆ ಅವ್ರಿಗೆ ಎಲ್ಲಿಂದ ಅವ್ರು ನಮಗೆ ಇಂಪೋಸ್ ಮಾಡೋಕ್ಕಾಗತ್ತೆ ರೀ? ಯಾವುದೇ ಸರ್ಕಾರಕ್ಕೆ ಆ ಹಕ್ಕೇ ಇಲ್ಲ. ಇದು ಪ್ರಜಾಪ್ರಭುತ್ವ. ಹಾಗಂತ ನನ್ನ ನಿಯಮಾವಳಿಗಳನ್ನ ತಗೊಂಡು ನಾನು ಏನೇನೋ ಅದನ್ನು ಪರಿಪಾಲಿಸದೆ ನಾನು ಏನೋ ಮಾಡ್ತಿದ್ದೀನಿ ಅಂದರೆ ಬೇರೆ ವಿಷಯ. ಇಟ್ ಹ್ಯಾಸ್ ಅಸ್ ಓನ್ ಹಿಸ್ಟ್ರಿ. ನನಗೆ ತಪ್ಪು ಸರಿ ಅಲ್ಲ. ಅವರು ಒಂದು ಏನೋ ಆರ್ಗನೈಸೇಷನ್ ಸಂಸ್ಥೆ ಅಂತ ಮಾಡ್ಕೊಂಡಿದ್ದಾರೆ. ಅದು ಯಾವುದ್ರಲ್ಲಿ ಮಾಡ್ಕೊಂಡಿದ್ದಾರೆ, ಅವ್ರನ್ನ ಅವ್ರು ಏನಂತ ಕರೆದಿದ್ದಾರೆ ನಮಗೆ ಗೊತ್ತಿಲ್ಲ. ನೀವು ಸರಿಯಾಗಿ ಕೇಳ್ಕೊಳ್ಳಿ ಅವ್ರು ಏನಂತ ಕರ್ಕೊಂಡಿದ್ದಾರೆ ಅವ್ರನ್ನ ಅಂತ. ಯಾವ ಆ್ಯಕ್ಟಲ್ಲಿ ಅವ್ರು ರಿಜಿಸ್ಟರ್ ಮಾಡಿದ್ದಾರೆ ಅಂತ ಕೇಳ್ಕೊಳ್ಳಿ. ಆ ಆ್ಯಕ್ಟಿಗೆ ಅವ್ರಿಗೆ ಆ ಪರಿಮಿತಿಯಲ್ಲಿ ಬರುತ್ತೆ ಅಂದರೆ ಆ ಕಮಿಟಿ ಮಾಡ್ಕೊಂಡ್ಲಿ ಅವರು. ನೋಬಡಿ ಈಸ್ ಸ್ಟಾಪಿಂಗ್ ನಿಮ್. ಯಾರಾದರೂ ಹೇಳಿದ್ರಾ ನೀವು ಫೈರ್ ಅಂತ ಮಾಡಬೇಡಿ ಅಂತ? ಅಥವಾ ನಾವೇನಾದರೂ ಕರ್ನಾಟಕಕ್ಕೆ ಅವ್ರು ಕೊಟ್ಟರೆ ಅನುಮೋದನೆ ಕೊಟ್ಟರೆ ನಾವು ದೂರು ಕೊಡೋಕ್ಕಾಗ್ತಾ ಇರಲಿಲ್ವಾ? ಅದನ್ನು ಕನ್ಸಿಡರ್ ಮಾಡಬೇಡಿ, ಅಥೆಂಟಿಕ್ ಮಾಡಬೇಡಿ ಅಂತ ನಾನು ಹೇಳೋಕ್ಕಾಗತ್ತಾ? ನೋ, ದೇ ಹ್ಯಾವ್ ದರ್ ಓನ್ ರೈಟ್. ಬಟ್ ದೇ ಹ್ಯಾವ್ ನೋ ಟು ಸೇ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ನೀವು ನಿಮ್ಮ ಚಲನಚಿತ್ರ ಮಂಡಳಿಯಲ್ಲಿ ಸಮಿತಿ ಮಾಡಿ ಅಂತ ಹೇಳೋದು ತಪ್ಪು. ಅದು ರಾಜ್ಯ ಸರ್ಕಾರಕ್ಕೂ ಆಗಲ್ಲ. ಯಾಕಂದರೆ ವಿ ಹ್ಯಾವ್ ಟು ಕಮ್ ಅಂಡರ್ ಸರ್ಕಾರ ಫಾರ್ ದ್ಯಾಟ್. ಮ್ಯಾಮ್, ಈಗ ಒಂದು ಲಾಸ್ಟ್ ಕ್ವಶನು. ಈಗ ಕಲಾವಿದರ ಸಂಘ ಆಲ್ರೆಡಿ ಇದೆ, ಕಲಾವಿದರ ಸಂಘ ಆಲ್ರೆಡಿ ಇದೆ. ಮಹಿಳಾ ಕಲಾವಿದರ ಸಂಘ ಬೇಕು. ಮಹಿಳೆಯರ ಮೇಲೆ ಆಗ್ತಿರ್ತಕ್ಕಂಥ ಶೋಷಣೆಗಳು, ಅವ್ರ ಸಮಸ್ಯೆಗಳೇನು ಅಂತಂದು ಕೇಳೋದಕ್ಕೆ ಒಂದು ಸೆಪರೇಟ್ ವಿಂಗ್ ಬೇಕು ಅನ್ನೋಂಥದ್ದು ಸಂಜನಾ ಮೇಡಮ್ ಅವರ. ನೋಡಿ, ಸ್ಪೇನಲ್ಲಿ ದೇ ಹ್ಯಾವ್ ಲೀಗಲೈಸ್ಡ್ ಹೋಮೋಸೆಕ್ಷುವಲ್ ಮ್ಯಾರೇಜಸ್ನ ಲೀಗಲೈಸ್ ಮಾಡಿದ್ದಾರೆ. ಈಗ ಅಲ್ಲೊಂದು ತಲೆನೋವಾಗಿದೆ. ಸ್ಪೇನಲ್ಲಿ ಒಂದು 2-3 ಸಿಟಿಲಿ ಮಾಡಿದ್ದಾರೆ, ಅಮೆರಿಕಾದಲ್ಲಿ 1-2-3 ಸ್ಟೇಟಲ್ಲಿ ಮಾಡಿದ್ದಾರೆ, ಅವರು 1-2-3 ಸ್ಟೇಟಲ್ಲಿ ಮಾಡ್ಕೊಂಡಿದ್ದಾರೆ, ಲೀಗಲೈಸ್ ಮಾಡ್ಕೊಂಡಿದ್ದಾರೆ ಸಲಿಂಗ ವಿವಾಹನ. ನಮ್ಮಲ್ಲಿ ಇನ್ನೂ ಚರ್ಚೆಗಿದೆ ಅದು, ಆಯಿತಾ? ಈಗ ಸಲಿಂಗ ವಿವಾಹದಲ್ಲಿ ಏನಾಗಿದೆ, ಹೆಣ್ಣನ್ನು ಮದುವೆ ಆಗಿದ್ದಾಳೆ, ಒಂದು ದೂರಲ್ಲಿ ಬಂದಿತ್ತು, 1ನೇ ಮಾಡಿಯಿಂದನೋ 2ನೇ ಮಾಡಿಯಿಂದನೋ ಅವಳು ತಳ್ಳೋ ಪ್ರಯತ್ನ ಮಾಡಿದ್ಲು ಗಂಡನ ಜಾಗದಲ್ಲಿ ಇರೋಳು ಅಂತ. ಈಗ ಅಲ್ಲಿ ಹೆಣ್ಣು ಶೋಷಣೆಯನ್ನು ಹೆಣ್ಣೆ ಮಾಡಿದರೆ ಅಲ್ಲಿ ಆ್ಯಕ್ಟ್ ಏನಿದೆ? ನಮ್ಮಲ್ಲಾದರೂ ಏನಿದೆ? ಹೆಣ್ಣಿಗೆ ಹೆಣ್ಣೆ ಹೊಡೆದ್ರೆ ಏನಿದೆ? ಇದೆಯಾ? ಈಗ ಅಲ್ಲಿ ಕೇರಳದಲ್ಲಿ ಒಬ್ಬ ಹುಡುಗ ಹೋಗಿ ಒಬ್ಬ ಗಂಡಸ್ರ ಮೇಲೆ ಅವನು ಹಾಕಿದ್ದಾನೆ ನನಗಾಗಿದೆ ಅಂತ. ಅದಕ್ಕೆ ನೀವು ಮೊದಲು ಇದಕ್ಕೆಲ್ಲ ಉತ್ತರ ಕಂಡುಕೊಳ್ಳಿ. ನೀವು ಬರೀ ಹೆಣ್ಣಿಂದ ಮಾತಾಡಿದ್ರೆ ಆಗಲ್ವಲ್ಲ. ಇವತ್ತು ನೀವೇ ಬಂದು ನನಗೆ ಹೊಡೆದ್ರೆ ನಾನೇನು ಎಲ್ಲಿ ಹೋಗಲಿ? ನಾನು ಯಾವ ಆ್ಯಕ್ಟಲ್ಲಿ ಹಾಕಲಿ ನಾನು? ಹಾಗಾದರೆ ಹೆಂಗಸರು ನಂಗೆ ಮೋಸ ಮಾಡಲ್ವಾ? ಮೋಸ ಮಾಡ್ತಾರೆ. ಅದೆಲ್ಲ ತಪ್ಪು ರೀ. ಅದು ತಪ್ಪು ಕಲ್ಪನೆ. ಇದನ್ನು ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಇಕ್ವಾಲಿಟಿ, ದೇರ್ ಹ್ಯಾಸ್ ಟು ಬಿ ಇಕ್ವಾಲಿಟಿ ಫಾರ್ ಎವ್ರಿ ಒನ್, ಆಸ್ ಸಿಂಪಲ್ ಎಸ್ ದಟ್, ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಇನ್ ದ ಸೆಕ್ಸ್. ಇದನ್ನು ಯು ಆರ್ ಟಾಕಿಂಗ್ ಅಬೌಟ್ ಸಲಿಂಗ ಪ್ರೇಮಿಗಳಿಗೆ. ನಾನೇನು ಸಲಿಂಗ ಪ್ರೇಮಿಗಳು ವಿರೋಧಿ ಅಲ್ವೂ ಅಲ್ಲ. ನಾನು 377ನ ನಾನು ವೆಲ್ಕಮ್ ಮಾಡ್ತೀನಿ. ನಾನು ಯಾವಾಗಲೂ ಐ ಆಮ್ ನಾಟ್. ಆದರೆ ಅಲ್ಲಿ ತಲೆಬಿಸಿ ಹೆಂಗಾಗ್ತಿದೆ ನೋಡಿ, ಅಲ್ಲಿ ಇನ್ನೂ ಬಂದಿಲ್ಲ, ಕಾನೂನು ವ್ಯವಸ್ಥೆನೇ ಬಂದಿಲ್ಲ. ಗಂಡನ ಜಾಗದಲ್ಲಿದ್ದೋಳು ನನಗೆ ದುಡಿದ್ಲು, ನನಗೆ ಹೊಡೆದ್ಲು, ಅದಕ್ಕೆ ಬಂದಿಲ್ಲ. ಇನ್ನು ವಿಚ್ಛೇದನ ಕೊಡಿ, ಬಂದಿಲ್ಲ. ಮಾಡಲಿ ಇವ್ರು ಸರ್ಕಾರದವರು, ಇವ್ರು ಮೊದಲು ಮಾಡ್ಕೊಂಡ್ಲಿ. ಇದೆಲ್ಲ ನಮ್ಮಲ್ಲಾಗೋದಲ್ಲ. ಮತ್ತು ಸರ್ಕಾರ ನಮ್ಮ ತಲೆ ಮೇಲೆ ಇರೋದಲ್ಲ. ಸರ್ಕಾರ ಇರೋದು ನಮ್ಮ ಪರವಾದ ಧ್ವನಿಯನ್ನು ನೀವು ಅಲ್ಲಿ ತೊಗೊಂಡು ಹೋಗಿ ಮೇಲ್ಮನೆಗೆ, ಅಲ್ಲಿ ತೊಗೊಂಡು ಹೋಗಿ ನೀವು ತನ್ನಿ, ನಿಯಮಾವಳಿಗಳನ್ನ ತನ್ನಿ, ಎಲ್ಲ ಮಾಡಿ ನಮಗೆ ಪೂರಕವಾದ ಸಹಕಾರವನ್ನು ನೀವು ಕೊಡಿ. ಯಾಕಂದರೆ ಇದು ಹಣ ತಾನೇ. ಹಣ ಏನು ಯಾರು ಪ್ರೊಡ್ಯೂಸರಿಗೆ ಲಾಸ್ ಆದರೆ ಏನಾದರೂ ಸರ್ಕಾರ ನಮಗೆ ಕೊಡ್ತಾ ಇದೆಯಾ? ನೋ, ರೈಟ್. ದೆನ್ ಹೌ ಇಸ್ ಎನಿಬಡಿ ಹ್ಯಾಸ್ ರೈಟ್ ಟು ಕಮ್ ಅಂಡ್ ಇಂಪೋಸ್ ಆನ್ ಅಸ್? ನೋ ಬಡಿ ಹ್ಯಾಸ್ ಅ ರೈಟ್. ನಿಮ್ಮ ಕಾರ್ಪೊರೇಟಲ್ಲಿರೋಂತಹ ಚಾನಲ್ಗಳು, ಕಾರ್ಪೊರೇಟ್ ಆ್ಯಕ್ಟಲ್ಲಿರೋಂಥ ಚಾನಲ್ಗಳು ಅವರಿಗೆ ಸರ್ಕಾರದಿಂದ ಸಿಗ್ತಾ ಇದೆ, ಅವ್ರು ಕೊಡಬೇಕಾಗತ್ತೆ. ನನಗೆ ಸಿಗ್ತಾ ಇಲ್ವಲ್ಲ, ನಾನು ಯಾಕೆ ಕೊಡಲಿ? ಹೆಂಗೆ ಕೊಡೋಕ್ಕೆ ಬರುತ್ತೆ? ನಾನು ಈಗ ಸಮಿತಿ ಎಲ್ಲಿಂದ ಮಾಡ್ತಾರೆ? ಇವ್ರು ಹೇಳಿದ್ರು
NGOನ ಕರ್ಕೊಂಡು ಒಂದು NGO ಇರುತ್ತೆ, ಒಂದು ಇವ್ರು ಇರ್ತಾರೆ, ಒಂದು ಅವ್ರು ಇರ್ತಾರೆ, ಎಲ್ಲ ಹೆಂಗಸರು ಸೈನ್ ನಾನು ಕೊಡಲ್ಲ ಅಂತ ಹೇಳಿದ್ದೀನಿ. ಹೆಂಗಸರು ಸೈನ್ ಮಾಡ್ಕೊಡೋದ್ರಲ್ಲಿ ಯಾಕೆ? ಇಂಡಸ್ಟ್ರಿ ಚಲನಚಿತ್ರ ಮಂಡಳಿ ಅನ್ನೋವಂಥದ್ದು ಅಥವಾ ಚಲನಚಿತ್ರ ರಂಗ ಅನ್ನೋಂಥದ್ದು ಬರೀ ಹೆಂಗಸರಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಎಲ್ಲರೂ ಇರೋ ಅಂಥದ್ದು. ಸೊ ಇಫ್ ದ ಗೌರ್ಮೆಂಟ್ ಡಸ್ ನಾಟ್ ಹ್ಯಾವ್ ಅನ್ ಆನ್ಸರ್ ಇನ್ ಅ ಸಪೋರ್ಟಿವ್ ಮ್ಯಾನರ್, ಬಿಕಾಸ್ ಇಟ್ಸ್ ಆಲ್ಸೋ ರೆವಿನ್ಯೂ ಜನರೇಟಿಂಗ್ ಇಂಡಸ್ಟ್ರಿ. ನಾವು ಬರೀ ನಮಗೆ ಮಾತ್ರ ಕೊಡಿ ಅಂತ ಹೇಳ್ತಿಲ್ಲ, ಅಷ್ಟು ರೆವಿನ್ಯೂ, ಪ್ರವಾಸೋದ್ಯಮ, ಸಂಸ್ಕಾರವನ್ನು ಹೇಳುವಂಥದ್ದು, ಸಂಸ್ಕೃತಿ, ಭಾಷೆಯನ್ನು ಎತ್ತಿ ಹಿಡಿಯುವಂಥದ್ದು ಎಲ್ಲದನ್ನು ನಾವು ವಿ ಆರ್ ಕವರಿಂಗ್. ನೀವು ಮರಿಬೇಡಿ, ಯಶ್ ಚೋಪ್ರಾ ಅವರು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಶೂಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸ್ವಿಟ್ಜರ್ಲ್ಯಾಂಡ್ ಟೂರಿಸಮ್ ವಾಸ್ ಇಂಪ್ರೂವ್ಡ್. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯಶ್ ಚೋಪ್ರಾ. ಅಲ್ಲಿ ಇನ್ನೂ ಅಲ್ಲೆಲ್ಲ ಇದೆ ನೋಡಿ, ಥ್ಯಾಂಕಿಂಗ್ ದ ಪೋಸ್ಟರ್ಸು ಅಲ್ಲಿ ಇಲ್ಲಿ ಇದೆ ಅಲ್ಲಿ. ಸೊ ಕಾಂಟ್ರಿಬ್ಯೂಷನ್ ಇಲ್ಲವೇ ಇಲ್ಲ. ನಾವೇನೋ ಸುಮ್ಮನೆ ಬಂದು ಮಾಡ್ಕೊಂಡು ಹೋಗ್ತೀವಿ ಅಂದರೆ ಬೇರೆ ಥರ. ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಯಾಕೆ ನಾವು ಓದಿದ ಹೆಣ್ಮಗಳು ಅಂದರೆ ನಾವು ಗೌರವ ಕೊಡ್ತೀವಿ? ಅವಳು ಕಾಂಟ್ರಿಬ್ಯೂಷನ್ ಇದೆ ಸಮಾಜಕ್ಕೆ. ನೀವು ಒಂದೇ ವಿದ್ಯಾರ್ಹತೆ ಪಡ್ಕೊಳ್ದೆ 4 ಜನ ಹೆಣ್ಮಕ್ಳಿಗೆ ಹೇಳ್ತಿದ್ದೀರಾ ನೀವು ಹೋಗಮ್ಮ ಪಡ್ಕೋ ಅಂತ. ಇದಿಷ್ಟು ನಟಿ ಭಾವನಾ ರಾಮಣ್ಣ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.